ಜಸ್ಟ್ ನಿಮ್ಮ ಮೊಬೈಲ್ ಫೋನಿಂದ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ನ ಮಾಡೋಕ್ಕೆ ತಿಂಗಳಿಗೆ 23,000 24,000 ಸಂಬಳ ಕೊಟ್ಟರೆ ನಿಮಗೆ ಓಕೆನಾ? ಅದರಲ್ಲೂ ನೀವು ಫ್ರೆಷರ್ಸು ಜಸ್ಟ್ 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಬೇರೆ ಯಾವುದೇ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಮೊಬೈಲ್ ಫೋನ್ ಮತ್ತು ಮೊಬೈಲ್ ಡೇಟಾ ಇದ್ದರೆ ಸಾಕಾಗಿರುತ್ತೆ. ಈ ರೀತಿಯಾದಂಥ ಸಿಂಪಲ್ ವರ್ಕ್ನ ನೀವೇನಾದರೂ ಹುಡುಕ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸನ ಹುಡುಕ್ತಾ ಇದ್ದೀರಾ, ಅದರಲ್ಲೂ ನೀವೇನಾದರೂ ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಾಗಿದ್ದರೂ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಜಸ್ಟ್ ನಿಮ್ಮ ವಾಟ್ಸಪ್ಪಿಂದ ಮೆಸೇಜ್ನ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಬೇಸಿಕ್ಲಿ ಇದು ಬಂದು ನೀವು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜಸ್ಟ್ PUC ಪಾಸ್ ಆಗಿದ್ದೀವಿ, ಯಾವುದೇ ರೀತಿಯಾದಂಥ ಸ್ಕಿಲ್ಸ್ಗಳಿಲ್ಲ, ನಮ್ಮ ಹತ್ರ ಲ್ಯಾಪ್ಟಾಪ್, ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೂ ಕೂಡ ಆರಾಮಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಆದರೆ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಜೊತೆಗೆ ಮೊಬೈಲ್ ಡೇಟಾ ಇರಬೇಕಾಗಿರುತ್ತೆ. ನೀವು ನೆಟ್ವರ್ಕ್ ಅಥವಾ ಇಂಟರ್ನೆಟ್ ವರ್ಕ್ ಆಗುವಂಥ ಲೊಕೇಶನಲ್ಲಿ ಇರಬೇಕಾಗಿರುತ್ತೆ ಅಷ್ಟೇ. ನಿಮ್ಮ ವರ್ಕ್ ಏನಾಗಿರುತ್ತೆ ಅಂದರೆ ಇಲ್ಲಿ ಬೇಸಿಕ್ಲಿ ಈ ಕಂಪ್ನಿಯವರು ಪ್ರಾಡಕ್ಟ್ಸ್ಗಳನ್ನ ಸೆಲ್ ಮಾಡ್ತಾರೆ. ಅವರ ಪ್ರಾಡಕ್ಟ್ಸ್ ರಿಗಾರ್ಡಿಂಗ್ ವಾಟ್ಸಪ್ಪಲ್ಲಿ ನಿಮಗೆ ಅವರ ಕಸ್ಟಮರ್ಸ್ ಮೆಸೇಜ್ ಮಾಡ್ತಾರೆ. ಲೈಕ್ ಅವರ ಪ್ರಾಡಕ್ಟ್ ಎಷ್ಟು ಪ್ರೈಸ್ ಇದೆ, ಕಲರ್ಸ್ ಇದೆಯಾ, ಡಿಸೈನ್ಸ್ ಇದೆಯಾ, ಹೋಲ್ಸೇಲಾ, ರಿಟೇಲಾ, ಈ ರೀತಿಯಾದಂಥ ಕ್ವೆಶನ್ಸ್ಗಳು ನಿಮಗೆ ಬರುತ್ತೆ. ಸೊ ಇದಕ್ಕೆ ಏನು ಮೆಸೇಜ್ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ಡ್ರಾಫ್ಟ್ ಮಾಡಿ ಮೆಸೇಜ್ನ ನಿಮಗೆ ಸೆಂಡ್ ಮಾಡಿಬಿಟ್ಟಿರ್ತಾರೆ. ಅದನ್ನು ಕಾಪಿ ಮಾಡಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸಿಂಪಲ್, ಯಾವುದೇ ರೀತಿ ಕಾಲಿಂಗ್ ಇಲ್ಲ, ಸೇಲ್ಸ್ ಇಲ್ಲ, ಟಾರ್ಗೆಟ್ಸ್ಗಳಿಲ್ಲ. ಮೆಸೇಜ್ ಬಂದರೆ ಅದಕ್ಕೆ ರಿಪ್ಲೈ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಈ ರೀತಿಯಾದಂಥ ಕೆಲಸನ ನೀವು ಮಿಸ್ ಮಾಡ್ಕೊಳೋಕ್ಕೆ ಚಾನ್ಸೇ ಇಲ್ಲ. ಹಾಗೆ ನಾವಿಲ್ಲಿ ಆಲ್ರೆಡಿ ಯಾವಾಗಲೂ ಅಪ್ಲೈ ಮಾಡೋ ರೀತಿ ನಾವು ಕ್ರೇಲಿಂಗ್ ಟೀನ್ ಲೈಕ್ ಅಪ್ನ ಆ್ಯಪ್ಗಳಲ್ಲಿ ಅಪ್ಲೈನ ಮಾಡ್ತಾ ಇಲ್ಲ, ನಾವು ಇದೊಂದು ಬೇರೆ ವೆಬ್ಸೈಟಲ್ಲೇ ಅಪ್ಲೈನ ಮಾಡ್ತಾ ಇದ್ದೀವಿ. ಸೊ ಇದು ಸೇಫ್ ಕೂಡ ಇದೆ. ಯಾರೆಲ್ಲ ನಮಗೆ ಅರ್ಜೆಂಟಾಗಿ ಕೆಲಸ ಬೇಕು ಅಂತ ಹುಡುಕ್ತಾ ಇರೋರು ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ವೆಬ್ಸೈಟಲ್ಲಿ ಇಲ್ಲಿ ಅಪ್ಲೈನ ಮಾಡ್ತಾ ಇರೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಮೇನ್ ಆಗಿ ಲಾಸ್ಟ್ ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಅದು ಸ್ವಲ್ಪ ಕ್ರ್ಯಾಕಿ ಕೂಡ ಇದೆ. ಸೊ ನಾನು ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ, ಸೊ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಜೊತೆಗೆ ಈ ವಿಡಿಯೋದಲ್ಲಿ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಆ ವೆಬ್ಸೈಟ್ ಏನೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಅಪ್ಲೈ ಮಾಡೋಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡ್ಬೋದು ವಾಟ್ಸಪ್ ಪ್ರಾಡಕ್ಟ್ ಇನ್ಫೋ ಚಾಟ್ ಅಡ್ಮಿನ್ ಅನ್ನೋ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಇಲ್ಲಿ ಬಂದು ಅವರ ಪ್ರಾಡಕ್ಟ್ಸ್ ರಿಲೇಟೆಡ್ ವಾಟ್ಸಪ್ಪಲ್ಲಿ ಕಸ್ಟಮರ್ಸು ಕ್ವೆಶನ್ಸ್ನ ಕೇಳ್ತಾರೆ. ಲೈಕ್ ಅಮೌಂಟ್ ಎಷ್ಟು, ಇದರಲ್ಲಿ ಬೇರೆ ಡಿಸೈನ್ಸ್ಗಳಿದೆಯಾ ಅಥವಾ ಕಲರ್ಸ್ಗಳಿದೆಯಾ, ಈ ರೀತಿಯಾದಂಥ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಅಥವಾ ಪ್ರೈಸ್ ಎಷ್ಟಕ್ಕಿದೆ, ಹೋಲ್ಸೇಲ್ಗಿದೆಯಾ, ರಿಟೇಲ್ಗಿದೆಯಾ, ಈ ರೀತಿಯಾದಂಥ ಕ್ವೆಶನ್ಸ್ಗಳಿರುತ್ತೆ. ಜಸ್ಟ್ ಆ ಕ್ವೆಶನ್ಸ್ಗಳಿಗೆ ವಾಪಸ್ಸು ಮೆಸೇಜ್ ಮಾಡುವಂಥದ್ದು ಅಥವಾ ರೆಸ್ಪಾನ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಜಾಸ್ತಿ ಮೆಸೇಜಸ್ ಬರುತ್ತೆ ಅನ್ನೋದು ಏನೂ ಇಲ್ಲ, ಅಥವಾ ಕಮ್ಮಿ ಬರುತ್ತೆ ಅನ್ನೋದು ಏನಿಲ್ಲ, ಮೀಡಿಯಮ್ ಆಗಿರುತ್ತೆ. ಜಸ್ಟ್ ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ. ಏನು ಮಾಡಬೇಕು, ಯಾವ ಕ್ವಶನ್ಗೆ ಏನು ಆನ್ಸರ್ ಮಾಡಬೇಕು ಅನ್ನೋದನ್ನ ಕಂಪ್ನಿಯವರು ನಿಮಗೆ ಟ್ರೈನ್ ಮಾಡ್ತಾರೆ. ಇದಕ್ಕೆ ನೀವಿಲ್ಲಿ ನೋಡಿದ್ರೆ $30 $250 ಪರ್ ಮಂತ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗಿಲ್ಲಿ 23,500 ಸಮಥಿಂಗ್ವರೆಗೂ ನಿಮಗೆ ಮಂತ್ಲಿಯಲ್ಲಿ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಪೋಸ್ಟ್ ಇನ್ನೂ ಓಪನಿಂಗ್ ಇದೆ ಅಂತ ಕೊಟ್ಟಿದ್ದಾರೆ. ಜಸ್ಟ್ 4 ಡೇಸ್ ಆಗುವಷ್ಟೇ ಪೋಸ್ಟ್ನ ಮಾಡಿರೋವಂಥದ್ದು. ಇನ್ನೊಂದು 3 ಡೇಸಲ್ಲಿ ಇದು ಎಂಡ್ ಆಗುತ್ತೆ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ನೀವಿಲ್ಲಿ ನೋಡ್ರೆ ಐ ವಿಲ್ ರನ್ ಆನ್ಲೈನ್ ವಾಟ್ಸಪ್ ಆನ್ಲೈನ್ ದಟ್ ಫೈಲ್ಸ್ ಡೈಲಿ ಕ್ವೆಶನ್ಸ್ ಅಬೌಟ್ ಅವರ್ ಪ್ರಾಡಕ್ಟ್ಸ್. ಐ ನೀಡ್ help keeping response quickly and spontaneous and connect with the information we provide ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ವಾಟ್ಸಪ್ಪಲ್ಲಿ ಅವರ ಬಿಸ್ನೆಸ್ನ ರನ್ ಮಾಡ್ತಾರೆ. ಆ ವಾಟ್ಸಪ್ಪಲ್ಲಿ ಅವ್ರಿಗೆ ಡೈಲಿ ಕ್ವೆಶನ್ಸ್ಗಳು ಬರುತ್ತೆ ರಿಗಾರ್ಡಿಂಗ್ ಅವ್ರ ಪ್ರಾಡಕ್ಟ್ಸ್. ನಾನು ಆಲ್ರೆಡಿ ಹೇಳಿರೋ ಹಾಗೆ ಅವರ ಪ್ರೈಸ್ ಎಷ್ಟು, ಇದರಲ್ಲಿ ಬೇರೆ ಡಿಸೈನ್ಸ್ ಇದೆಯಾ, ಕಲರ್ಸ್ ಇದೆಯಾ, ಅಥವಾ ಹೋಲ್ಸೇಲಾ, ರಿಟೇಲಾ, ಈ ರೀತಿಯಾದಂಥ ಕ್ವೆಶನ್ಸ್ಗಳು ಬರುತ್ತೆ. ಜಸ್ಟ್ ಅದರ ಕ್ವೆಶನ್ಸ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ನಮಗೂ ವರ್ಕರ್ ಬೇಕಾಗಿದ್ದಾರೆ ಅಂತ ಇಲ್ಲಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಅದು ಕೂಡ ಅಲ್ಲಿ ಮೆಸೇಜ್ ಬರ್ತಿದ್ದಾಗೆ ಅದನ್ನು ಚೆಕ್ ಮಾಡಿ ರೆಸ್ಪಾನ್ಸ್ ಮಾಡುವಂಥ, ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡುವಂಥವ್ರು. ಹಾಗೆ
ನಾವು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಇಟ್ಕೊಂಡು ರೆಸ್ಪಾನ್ಸ್ ಮಾಡುವಂಥವ್ರು ಬೇಕು ಅಂತ ಹೇಳ್ತಾ ಇದ್ದಾರೆ. ಯುವರ್ ಕ್ರೋ ರೆಸ್ಪಾನ್ಸಿಬಿಲಿಟೀಸ್ ವಿಲ್ be to give accurate product details, no sales closings or completely handling, just clear friendly answers that follows the script and price list ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಬರುತ್ತೆ ಅಂದರೆ ಜಸ್ಟ್ ಅವರ ಪ್ರಾಡಕ್ಟ್ ಬಗ್ಗೆ ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ಸ್ನ ಕೊಡುವಂಥದ್ದು. ಇಲ್ಲಿ ಯಾವುದೇ ರೀತಿ ಸೇಲ್ಸ್ಗಳನ್ನ ನೀವು ಕ್ಲೋಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅಂದರೆ ನೀವು ಇಲ್ಲಿ ಸೇಲ್ನ ಮಾಡೋ ಹಾಗಿಲ್ಲ, ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಅವ್ರು ತೊಗೊಂಡ್ರು ಓಕೆ, ತೊಗೊಂಡಿಲ್ಲ ಅಂದರೂ ಓಕೆ, ಜಸ್ಟ್ ನೀವು ಇನ್ಫಾರ್ಮ್ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ಹಾಗೆ ಆ ಕ್ವೆಶನ್ಸ್ಗಳಿಗೆ ಅಥವಾ ಆ ಮೆಸೇಜಸ್ಗೆ ಹ್ಯಾಂಡಲ್ ಮಾಡುವಂಥದ್ದು ಕ್ಲಿಯರ್ ಆಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು, ಹಾಗೆ ಫ್ರೆಂಡ್ಲಿ ಆಗಿ ರೆಸ್ಪಾನ್ಸ್ನ ಮಾಡಬೇಕು. ಹೇಗೆ ಅಂದರೆ ನಾವು ಕೊಡ್ತೀವಿ ಸ್ಕ್ರಿಪ್ಟ್ಸ್ನ, ಆ ಸ್ಕ್ರಿಪ್ಟ್ನ ಫಾಲೋ ಮಾಡಿಕೊಂಡು ಅಥವಾ ಪ್ರೈಸ್ ಲಿಸ್ಟ್ನ ಕೊಡ್ತೀವಿ, ಅದನ್ನು ಸಪೋರ್ಟ್ ಮಾಡ್ಕೊಂಡು ಅಥವಾ ಫಾಲೋ ಮಾಡಿಕೊಂಡು ನೀವಿಲ್ಲಿ ಅವ್ರಿಗೆ ಮೆಸೇಜ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ಗಳಿರುತ್ತೆ. ಸೊ ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತಾರೆ. ಜಸ್ಟ್ ಅದನ್ನು ಚೆಕ್ ಮಾಡಿ ಅವ್ರು ಏನು ಬೇಕು ಅಂತ ಹೇಳ್ತಾರೆ, ಅದ್ರ ಪ್ರೈಸ್ ಎಷ್ಟು, ಕಲರ್ಸ್ ಇದೆಯಾ, ಡಿಸೈನ್ಸ್ ಇದೆಯಾ ಅನ್ನೋದನ್ನ ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ವಾಟ್ ದ ವರ್ಕ್ ಲುಕ್ಸ್ ಲೈಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಯಾವ ರೀತಿ ಕಾಣಿಸುತ್ತೆ ಒಂದು ದಿನದಲ್ಲಿ ಅಂತ ನೋಡೋದಾದ್ರೆ, ಲಾಗಿನ್ ಓವರ್ ಯೋರ್ ವಾಟ್ಸಪ್ ನಂಬರ್ ಫಾರ್ 4 to 6 hours ಎವ್ರಿ ಡೇ ಅಂತ ಕೊಡ್ತಾ ಇದ್ದಾರೆ. ಸೊ ನೀವು ದಿನದಲ್ಲಿ 4ರಿಂದ 6 ಗಂಟೆ ಒಳಗೆ ನೀವು ಲಾಗಿನ್ ಆಗಿರಬೇಕು. ಅಂದರೆ ಅಟ್ಲೀಸ್ಟ್ 4 hours ನೀವು ಇಲ್ಲಿ ಲಾಗಿನ್ ಆಗಿರಬೇಕು ವಾಟ್ಸಪ್ಪಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಆವಾಗ ಯಾವಾಗ ಮೆಸೇಜ್ ಬರುತ್ತೆ ಆವಾಗ ನೀವು ರಿಪ್ಲೈನ ಮಾಡಬೇಕು. ನೀವು 4 hours ಕಂಪ್ಲೀಟಾಗಿ ಲೈಕ್ ಮೆಸೇಜ್ ಮಾಡ್ತಾನೆ ಇರಬೇಕು ಅಂತ ಅಲ್ಲ. 4 to 6 hours ಒಳಗೆ ನಿಮಗೆ ಯಾವಾಗ ಮೆಸೇಜ್ಗಳು ಬರುತ್ತೆ, ಯಾವಾಗ ಚಾಟ್ಗಳು ಬರುತ್ತೆ, ಆವಾಗ ನೀವು ಅವ್ರಿಗೆ ರೆಸ್ಪಾನ್ಸ್ನ ಮಾಡಬೇಕಾಗಿರುತ್ತೆ. ಇನ್ನು ರಿಪ್ಲೈ ಎವ್ರಿ ಇನ್ಕಮಿಂಗ್ ಮೆಸೇಜ್ ಯೂಸಿಂಗ್ ಟೆಂಪ್ಲೇಟ್ ಆ್ಯಂಡ್ ವರ್ಡಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ನಿಮಗೆ ಒಂದು ಟೆಂಪ್ಲೇಟ್ಸ್ನ ಕಳಿಸ್ಕೊಡ್ತಾರೆ, ಲೈಕ್ ಪ್ರೈಸಿಂಗ್ ಟೆಂಪ್ಲೇಟ್ಸ್ ಅಥವಾ ಅವರ ಯಾವೆಲ್ಲ ಕಲರ್ಸ್ಗಳಿದೆ, ಡಿಸೈನ್ಸ್ಗಳಿದೆ, ಆ ರೀತಿಯಾದಂಥ ಟೆಂಪ್ಲೇಟ್ಸ್ನ ನಿಮಗೆ ಕಳಿಸ್ಕೊಟ್ಟಿರ್ತಾರೆ, ಫೋಟೋಸ್ಗಳನ್ನ ಅಥವಾ PDF ಫಾರ್ಮ್ನ. ಆ PDF ಫಾರ್ಮ್ ಅಥವಾ ಟೆಂಪ್ಲೇಟ್ಸ್ಗಳನ್ನ ವಾಪಸ್ಸು ಯಾವ ಕಸ್ಟಮರ್ಸ್ಗೆ ಕಳಿಸ್ಬೇಕಾಗಿರುತ್ತೆ ಅವ್ರಿಗೆ ಕಳಿಸುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಾಗೆ ಏನು ಕುತ್ಕೊಂಡು ಜಾಸ್ತಿ ಟೈಪ್ ಮಾಡಬೇಕು, ಪ್ರೆಷರ್ ತೊಗೊಬೇಕಂತ ಏನಿಲ್ಲ. ಕಂಪ್ನಿಯವರು ಆಲ್ರೆಡಿ ನಿಮಗೆ ಟೆಂಪ್ಲೇಟ್ಸ್ ಮತ್ತು ಫಾರ್ಮ್ಯಾಟ್ಸ್ಗಳನ್ನ ಕಳಿಸ್ಬಿಟ್ಟಿರ್ತಾರೆ. ಜಸ್ಟ್ ಅದನ್ನು ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಕಳಿಸುವಂಥದ್ದು ಅಥವಾ ಡೈರೆಕ್ಟಾಗಿ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಅಪ್ಡೇಟ್ ಲಾಗ್, ಸೊ ಐ ಕ್ಯಾನ್ ಸಿ ಹೌ ಮೆನಿ ಚಾಟ್ಸ್ ಯು ಹ್ಯಾವ್ ಹ್ಯಾಂಡಲ್ಡ್ ಆ್ಯಂಡ್ ಫಾಲೋ ಅಪ್ಸ್ ನೀಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೆ ಸಿಂಪಲ್ ಲಾಗ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಲಾಗಿನ್ ಆಗಿರಬೇಕಾಗಿರುತ್ತೆ. ಅದರ ಮೂಲಕ ಅವರು ನೀವು ಎಷ್ಟು ಚಾಟ್ಸ್ಗಳಿಗೆ ನೀವು ರೆಸ್ಪಾನ್ಸ್ ಮಾಡಿದ್ದೀರಾ ಅಥವಾ ನೀವು ರೆಸ್ಪಾನ್ಸ್ ಮಾಡೋಕ್ಕೆ ಮತ್ತೆ ಅವ್ರು ಏನಾದ್ರು ವಾಪಸ್ ಕ್ವೆಶನ್ಸ್ ಕೇಳಿದಾರಾ, ಅದಕ್ಕೆ ನೀವೇನು ಆನ್ಸರ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಇಲ್ಲಿ ಫಾಲೋ ಅಪ್ ಮಾಡ್ಕೊತೀವಿ. ಅದರಿಂದ ನಿಮಗೆ ನೆಕ್ಸ್ಟ್ ಏನು ಗೈಡ್ ಮಾಡಬೇಕು ಅನ್ನೋದು ಡೈರೆಕ್ಟಾಗಿ ಗೊತ್ತಾಗುತ್ತೆ. ನೀವು ಮತ್ತೆ ಅವ್ರಿಗೆ ಮೆಸೇಜ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಟೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ವಾಟ್ಸಪ್ ಓನ್ಲಿ, ನೋ ಎಕ್ಸ್ಟ್ರಾ ಸಾಫ್ಟ್ವೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಒಂದು ವಾಟ್ಸಪ್ನ ಯೂಸ್ ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡಬೇಕು. ಬೇರೆ ಯಾವ ಆ್ಯಪ್ಸ್ನು ಡೌನ್ಲೋಡ್ ಮಾಡೋ ನೆಸೆಸಿಟಿ ಇಲ್ಲ ಅಥವಾ ಸಾಫ್ಟ್ವೇರ್ಸ್ಗಳನ್ನು ಕೂಡ ಡೌನ್ಲೋಡ್ ಮಾಡೋ ನೆಸೆಸಿಟಿ ಇಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಆ್ಯಂಡ್ ಫಾಸ್ಟ್ ಟೈನಿ ಇಂಟ್ರೊಡಕ್ಷನ್ ಟೈಪ್ ಆಫ್ ಎನ್ಶೋರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಇಂಟರ್ನೆಟ್ ಕನೆಕ್ಷನ್ಸ್ ಇರಬೇಕು, ಹಾಗೆ ಅದು ಫಾಸ್ಟ್ ಇರಬೇಕು, ಅಂದರೆ ಸ್ಲೋ ಇಂಟರ್ನೆಟ್ ಕನೆಕ್ಷನ್ ಇರಬಾರ್ದು. ನಿಮಗೆ ಚೆನ್ನಾಗಿ ಟೈಪ್ ಮಾಡೋದಕ್ಕೆ ಅಥವಾ ಮೆಸೇಜ್ಗೆ ರಿಪ್ಲೈ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಈಗಿನ ಕಾಲದಲ್ಲಿ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕೆ ಬಂದೇ ಬರುತ್ತೆ. ಸೊ ನೋ ನೀಡ್ ಟು ವರಿ. ಇನ್ನು ಯು ವಿಲ್ ರಿಪ್ಲೈ ಅ ಸ್ಟೆಪ್ ಬೈ ಸ್ಟೆಪ್ ಗೈಡ್, ಪ್ರಾಡಕ್ಟ್ ಕ್ಯಾಟಗರೈಸೇಷನ್ ಆ್ಯಂಡ್ ರೆಡಿ ಟು ಯೂಸ್ ಮೆಸೇಜ್ ಸ್ಕ್ರಿಪ್ಟ್ಸ್ ಬಿಫೋರ್ ಯು ಶಿಫ್ಟ್ ಸ್ಟಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತಿ ಸಲ ನಿಮ್ಮ ಶಿಫ್ಟ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಗೈಡ್ನ ಕೊಡ್ತಾರೆ. ಅಂದರೆ ಹೇಗೆ ಏನು ಅನ್ನೋದು, ಜೊತೆಗೆ ಅವರ ಪ್ರಾಡಕ್ಟ್ ಕ್ಯಾಟ್ಲಾಗ್ಗಳಿರುತ್ತೆ ಅದನ್ನು ಕೂಡ ಕಳಿಸ್ಕೊಡ್ತಾರೆ. ಹಾಗೆ ರೆಡಿ ಟು ಯೂಸ್ ಮೆಸೇಜ್ಗಳು, ಅಂದರೆ ಆಲ್ರೆಡಿ ಟೈಪ್ ಮಾಡಿರುವಂಥ ಮೆಸೇಜ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಜಸ್ಟ್ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಇದನ್ನೆಲ್ಲ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಏನು ಎಕ್ಸ್ಟ್ರಾ ವರೀಸ್ ನಿಮಗೆ ಇರೋದಿಲ್ಲ ಅಂತ. ಇನ್ನು ಸಕ್ಸಸ್ ನೋಡ್ರೆ ಆಲ್ ಕ್ವೆಶನ್ಸ್ ಆನ್ಸರ್ಸ್ ವಿತ್ ಇನ್ ದ ಅಗ್ರೀಡ್ ರೆಸ್ಪಾನ್ಸ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಒಂದು ಟೈಮ್ ಲಿಮಿಟ್ನ ಕೊಡ್ತಾರೆ. ಒಬ್ಬ ಕಸ್ಟಮರ್ಸು ನಿಮಗೆ ಮೆಸೇಜ್ ಮಾಡಿದ್ದಾರೆ ಅಂದರೆ 5 to 10 minutes ಒಳಗೆ ನೀವು ಅವ್ರಿಗೆ ವಾಪಸ್ ರೆಸ್ಪಾನ್ಸ್ನ ಮಾಡಬೇಕು ಅಂತ ಅವ್ರು ಟೈಮ್ ಲೈನ ಕೊಟ್ಟಿರ್ತಾರೆ. ಅಂದರೆ ಅದ್ರ ಒಳಗೆ ನೀವು ರೆಸ್ಪಾನ್ಸ್ನ ಮಾಡಬೇಕಾಗಿರುತ್ತೆ ಅಷ್ಟೇ. ಸೊ ಈಸಿ, ಇದು ತುಂಬ ಕಷ್ಟ ಏನಿಲ್ಲ. ನೀವು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಪಕ್ಕದಲ್ಲಿ ನಿಮ್ಮ ಫೋನ್ ನೋಟಿಫಿಕೇಷನ್ಸ್ನ ಆನ್ ಮಾಡಿಟ್ಕೊಂಡು ಸೌಂಡ್ ಯಾವ್ದಾದ್ರು ಟ್ಯೂನ್ನ ಜೋರಾಗಿ ಕೊಟ್ಕೊಂಡ್ರೆ ಅದು ವಾಟ್ಸಪ್ ಮೆಸೇಜ್ ಬರ್ತಿದ್ದಾಗೆ
ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ನೋಡಿಬಿಟ್ಟು ನೀವು ಅವ್ರಿಗೆ ಆಟೋಮೆಟಿಕ್ಕಾಗಿ ರೆಸ್ಪಾನ್ಸ್ನ ಮಾಡ್ಬೋದು. 1 or 2 ಮಿನಿಟ್ಸ್ ಒಳಗೆ ನೀವು ಇದನ್ನು ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಸೊ ನೋ ನೀಡ್ ಟು ವರಿ. ಇನ್ಫಾರ್ಮೇಷನ್ ಮ್ಯಾಚಸ್ ದ ಅಫಿಷಿಯಲ್ ಗೈಡ್ 100% ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಅವರ ಕಸ್ಟಮರ್ಸ್ಗೆ ಕಳಿಸುವಂಥ ಇನ್ಫಾರ್ಮೇಷನ್ಸ್ 100% ಕಂಪ್ನಿಯವರು ಏನು ಕಳಿಸಿರ್ತಾರೆ ಅದನ್ನೇ ಕಳಿಸ್ಬೇಕು. ನೀವು ಓನಾಗಿ ಏನು ಅಲ್ಲಿ ಮಾಡೋವಂಥ ನೆಸೆಸಿಟಿ ಇಲ್ಲ, ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೈಲಿ ಚಾಟ್ ಸಪೋರ್ಟ್ಸ್ ನೀಡ್ ಟು ಸೆಂಡ್ ಅಟ್ ಅ ಎಂಡ್ ಆಫ್ ಎವ್ರಿ ಶಿಫ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ದಿನದಿಂದ ನೀವು ಚಾಟ್ಸ್ನ ಮಾಡಿರ್ತೀರಲ್ವಾ, ಅದನ್ನ ಸಮ್ಮರಿನ ಅಂದರೆ ಎಷ್ಟು ಕಸ್ಟಮರ್ಸ್ ನಿಮಗೆ ಚಾಟ್ ಮಾಡಿದ್ರು, ನೀವು ಎಷ್ಟಕ್ಕೆ ರೆಸ್ಪಾನ್ಸ್ ಮಾಡಿದ್ದೀರಾ, ಅಥವಾ ಅದರಲ್ಲಿ ಯಾರು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರಾ, ಅಥವಾ ಅವ್ರು ಇನ್ಫಾರ್ಮೇಷನ್ಸ್ ಕೊಟ್ರಾ ಬುಕ್ ಮಾಡೋದಕ್ಕೆ, ಈ ರೀತಿಯಾದಂಥ ಸಮ್ಮರಿನ ನೀವು ದಿನದ ಎಂಡಲ್ಲಿ ಆಯಿತಾ, ನಿಮ್ಮ ಶಿಫ್ಟ್ಸ್ ಯಾವಾಗ ಮುಗಿಯುತ್ತೆ ಆ ಶಿಫ್ಟ್ ಟೈಮಿಂಗಲ್ಲಿ ನೀವು ಅವ್ರಿಗೆ ಸಮ್ಮರಿನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಇಫ್ ಯು ಆರ್ ಆರ್ಗನೈಸ್ಡ್ ಎಂಜಾಯಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಕ್ಯಾನ್ ಸ್ಟಾರ್ಟ್ ಸೂನ್ ದಿಸ್ ರೋಲ್ ಶುಡ್ ಬಿ ಅ ಗ್ರೇಟ್ ಫಿಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇಲ್ಲಿ ಇನ್ನು ಆರ್ಗನೈಸ್ಡ್ ಆಗಿ ಕೆಲಸನ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ ಕಮ್ಯುನಿಕೇಷನ್, ಅಥವಾ ತಕ್ಷಣ ಜಾಯ್ನ್ ಆಗೋದಕ್ಕೆ ರೆಡಿ ಇದ್ದೀರಾ ಅಂದರೆ ಈ ರೋಲು ನಿಮಗೆ ತುಂಬಾ ಒಳ್ಳೆ ಫಿಟ್ ಆಗುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನು ಕೆಲವೊಂದು ಸ್ಕಿಲ್ಸ್ ಕೊಟ್ಟಿದ್ದಾರೆ, ಲೈಕ್ ಕಸ್ಟಮರ್ ಸರ್ವಿಸ್, ಟೈಪಿಂಗ್, ಕಸ್ಟಮರ್ ಸಪೋರ್ಟ್, ಟೈಮ್ ಮ್ಯಾನೇಜ್ಮೆಂಟ್, ಡೇಟಾ ಎಂಟ್ರಿ, ಎಕ್ಸೆಲ್, ಡೇಟಾ ಪ್ರೋಸೆಸ್, ವೆಬ್ ಸರ್ಚ್, ಈ ರೀತಿಯಾದಂಥದ್ದು ಕೊಟ್ಟಿದ್ದಾರೆ. ಸೊ ಅದೇನು ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಅದು ಬಿಟ್ಟು ಕೂಡ ನೀವು $50ಗಿಂತ ಹೆಚ್ಚು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಏನು ಅನ್ನೋದನ್ನು ಕೂಡ ನಿಮ್ಮ ಪ್ರೈಸ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ $70 ಪರ್ ಅವರ್ ನಾನು ಇಲ್ಲಿ ಚಾರ್ಜ್ ಮಾಡ್ತೀನಿ ಅಂದರೆ $70 ಅಂತ ಹಾಕ್ಬೋದು, ಅಥವಾ 700 ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಹಾಕ್ಬೋದು. 700 ಯಾರು ಪರ್ ಅವರ್ ಕೊಡೋದಿಲ್ಲ. ಸೊ 70, 60 ಅಥವಾ 80, 100ವರೆಗೂ ನೀವು ಇಲ್ಲಿ ಕೊಡಬಹುದಾಗಿರುತ್ತೆ. ಸೊ ಈ ರೀತಿ ನೀವು ಅದನ್ನು ಕೂಡ ಮಾಡ್ಕೊಬೋದು. ಇಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಆಗಿದೆ. ಸೊ ಸಿಂಪಲ್ ಆದಂಥ ಕೆಲಸ, ಏನು ಕೂಡ ಪ್ರೆಷರ್ ಇಲ್ಲ. ಜಸ್ಟ್ ಅವ್ರು ಕಳಿಸುವಂಥ ಇನ್ಫಾರ್ಮೇಷನ್ಸ್ನ ಅವರ ಕ್ಲೈಂಟ್ಸ್ಗಳಿಗೆ ಅಥವಾ ಅವ್ರ ಕಸ್ಟಮರ್ಸ್ಗೆ ವಾಪಸ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ನೀವು ಅಪ್ರೋಚ್ ಮಾಡಬೇಕು ಅನ್ನೋ ನೆಸೆಸಿಟಿನೂ ಕೂಡ ಇಲ್ಲ. ಆಲ್ರೆಡಿ ಕಸ್ಟಮರ್ಸೇ ನಿಮಗೆ ಮೆಸೇಜ್ ಮಾಡ್ತಾರೆ, ಅದಕ್ಕೆ ಜಸ್ಟ್ ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದಕ್ಕೆ ನಿಮಗೆ 23,500ವರೆಗೂ ಸ್ಯಾಲ್ರಿನ ನಿಮಗೆ ಪ್ರೊವೈಡ್ನ ಮಾಡ್ತಾರೆ ಅಂತ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಾಗಿದ್ರೆ, ಹೌಸ್ ವೈಫ್ಸ್ ಅಥವಾ ಮದರ್ಸ್ಗಳಾಗಿದ್ರು ಕೂಡ ಆರಾಮಾಗಿ ಈ ಕೆಲಸನ ಮಾಡ್ಬೋದು. ಸೊ ಸ್ಕಿಪ್ ಮಾಡಿದೆ ಅಥವಾ ಮಿಸ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನೋಡ್ತಿದ್ದಾಗೆ ಇದಕ್ಕೆ ಅಪ್ಲೈನ ಮಾಡಿ. ಇನ್ನು ಹೇಗೆ ಅಪ್ಲೈನ ಮಾಡೋದು ಅಂತ ನೋಡೋದಾದರೆ, ಸೊ ಬೇಸಿಕ್ಲಿ ಇಲ್ಲಿ ನೀವು ಅಪ್ಲೈನ ಮಾಡಬೇಕು ಅಂದರೆ ಒಂದು ಮೇನ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಏನು ಅಂದರೆ ಅವರಿಲ್ಲಿ ನಿಮಗೆ ಈ ರೋಲ್ಗೆ $30ಇಂದ $250ವರೆಗೂ ಪೇನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಒಳಗೆ ನೀವು ನಿಮಗೆ ಯಾವ ಸ್ಯಾಲ್ರಿ ಬೇಕು ಅಥವಾ ನಿಮಗೆ ಎಷ್ಟು ಅಮೌಂಟ್ ಬೇಕು ಪರ್ ಅವರ್ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಸೊ ಆಲ್ರೆಡಿ ನಾನು ನಿಮಗೆ ಇಲ್ಲಿ ತೋರಿಸಿರೋ ಹಾಗೆ ನೀವಿಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗಿಲ್ಲಿ ತೋರಿಸುತ್ತೆ, ಓಕೆನಾ. ಸೊ ಇಲ್ಲಿ ನೀವು ನಿಮಗೆ ಪರ್ ಅವರ್ ಎಷ್ಟು ಅಮೌಂಟ್ ಬೇಕು ಅಥವಾ ಎಷ್ಟು ಅಮೌಂಟ್ ಸ್ಯಾಲ್ರಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರ ಅಂತ ಹಾಕ್ಬೋದು. ಅಲ್ಲಿ $30ಇಂದ $250 ಅಂತ ಆಗ್ತಾ ಇದ್ದಾರೆ ಅಂದರೆ ನೀವೊಂದು $230 ಅಂತ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು, ಅಥವಾ $200ನ ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ $150ನ ಸೆಲೆಕ್ಟ್ ಮಾಡ್ಕೊಬೋದು. ನಿಮಗೆ ಹೇಗೆ ಸೆಲೆಕ್ಟ್ ಮಾಡ್ಬೇಕನ್ಸುತ್ತೆ ಹಾಗೆ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಿಡ್ ಆನ್ ದಿಸ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ನಾನು ಇಲ್ಲಿ ಲಾಗಿನ್ ಆಗಿಲ್ಲ, ಸೊ ಅದರಿಂದ ನನಗೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸ್ತಾ ಇದೆ. ಸೊ ನೀವೇನಾದರೂ ಲಾಗಿನ್ ಆಗಿದ್ರೆ ಅದು ಡೈರೆಕ್ಟಾಗಿ ಬಿಡ್ಡಿಂಗ್ ಅಂತ ತೋರಿಸುತ್ತೆ, ಅಥವಾ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಯಾವುದಿದೆ ಅದನ್ನು ತೋರಿಸುತ್ತೆ. ಸೊ ನೀವಿಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಅಮೌಂಟ್ನ ನೀವು ಸೆಲೆಕ್ಟ್ನ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ದಾಗೆ 150ನೋ 200 230ನೋ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಎಷ್ಟು ಅಮೌಂಟ್ ಬೇಕು ಪರ್ ಅವರ್ ಅಥವಾ ಪರ್ ಮಂತ್ ಅಂತ ನೋಡಿಕೊಂಡು ಇಲ್ಲಿ ಬಿಡ್ ಆನ್ ದಿಸ್ ಪ್ರಾಜೆಕ್ಟ್ ಅಂತ ಮಾಡಿದ್ರೆ, ಅದಕ್ಕಿಂತ ಮುಂಚೆ ನೀವು ಲಾಗಿನ್ ಆಗಿರಬೇಕು ಅಥವಾ ಸೈನ್ ಅಪ್ ಆಗಿರಬೇಕು. ಇಲ್ಲಿ ಆದಮೇಲೆ ಇಲ್ಲಿ ನೀವು ಇದನ್ನು ಮಾಡಿದ್ರೆ ಬಿಡ್ ಆನ್ ದ ಪ್ರಾಜೆಕ್ಟ್ ಅಂತ ನಿಮ್ಮ ಅಪ್ಲಿಕೇಶನ್ಸ್ ಇಲ್ಲಿ ಸಕ್ಸಸ್ಫುಲ್ ಆಗಿ ನಿಮ್ಮ ಕಂಪನಿಗೆ ಅಥವಾ ಯಾವ್ದಕ್ಕೆ ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ ಸೆಂಡ್ ಆಗುತ್ತೆ. ಅದಾಗಿ 24 hours ಒಳಗೇನೆ ನಿಮಗೆ ನಿಮ್ಮ ಇಮೇಲ್ಗೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಥವಾ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಬರುತ್ತೆ. ಅಲ್ಲಿ ನೀವು ಅವ್ರಿಗೆ ರೆಸ್ಪಾನ್ಸ್ನ ಮಾಡಬೇಕು. ಸೊ ಅದಾದಮೇಲೆ ಇಲ್ಲಿ ಕಾಲಿಂಗ್ಸ್ ಬರೋವಂಥದ್ದು ತುಂಬ ಕಮ್ಮಿ.
ಅವರು ನಿಮಗೆ ಇಮೇಲಲ್ಲೇ ಕನೆಕ್ಟ್ ಆಗ್ತಾರೆ. ಸೊ ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಯಾವುದಾದ್ರೂ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ಕೂಡ ರಿಸೀವ್ ಮಾಡಿ, ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.